ಕೇಳ್ಕೊಂಡ್ರೆ ಅವರು ನೀವೇ ಸಾಲ ಮಂಜೂರು ಮಾಡಿಕೊಟ್ಟಿದ್ದೀರ, ಹೊಸದಾಗಿ ನೀವೇ ವಿತರಣೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದು ಉಪಸ್ಥಿತರಿದ್ದಾರೆ. ಅವರಿಗೆ ಈ ನಿಮ್ಮೆಲ್ಲರ ಪರವಾಗಿ ನಾವು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದಂತಹ ವರದರಾಜ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲಾ ಬ್ಯಾಂಕ್ನ ಮೇಲ್ವಿಚಾರಕರಾದಂತಹ ಎಸ್ ಆರ್ ರಂಗಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿನ ನಿರ್ದೇಶಕರುಗಳು ಹಾಜರಿದ್ದಾರೆ. ಅವರಲ್ಲಿ ಈಶ್ವರಪ್ಪನವರು ಉಪಾಧ್ಯಕ್ಷರು, ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕುರ್ಸಾಮಯ್ಯನವರು ಬಂದಿಲ್ಲ, ಅವ್ರಿಗೂ ಸಹ ಸಮಾರಂಭದ ವೇದಿಕೆ ಮೇಲಿರುವಂತಹ ಎಲ್ಲ ನನ್ನ ಆತ್ಮೀಯ ರಾಜ್ಕುಮಾರರು, ರಂಗನಾಥ್ ಸರ್, ಎಲ್ಲ ನನ್ನ ನಿರ್ದೇಶಕರು ಮತ್ತು ಸೆಕ್ರೆಟರಿ ಶಿವಣ್ಣರವರಿಗೂ, ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ರೈತ ಬಾಂಧವರೇ, ಈ ಸಾಲ ಇವತ್ತಿನ ನೆರೆದಂತಹ ಒಂದು ಸಮಯ ಎಲ್ಲರಿಗೂ ಒಳ್ಳೆಯ ಆರ್ಥಿಕ ವ್ಯವಸ್ಥೆಗೆ ಒಳ್ಳೆಯ ದಾರಿಯನ್ನು ಮಾಡಿಕೊಡೋಂಥ ಒಂದು ಸುಸಜ್ಜಿತ ವೇದಿಕೆ. ಯಾಕಪ್ಪ ಅಂದರೆ ರೈತರಿಗೆ ಸಂಕಷ್ಟದಲ್ಲಿರುವಂತಹ ಕಾಲದಲ್ಲಿ ಇಂತಹ ಒಂದು ವ್ಯವಹಾರಗಳನ್ನು, ಇಂತಹ ಒಂದು ಆರ್ಥಿಕ ವ್ಯವಹಾರವನ್ನು ನಮ್ಮ ಸರ್ಕಾರದಿಂದ ಮಾಡಿಕೊಡೋದು, ಅದು ಹೆಚ್ಚಿನದಾಗಿ ನಮ್ಮ ರಾಜ್ಕುಮಾರಣ್ಣವರು ಈ ಸಲ ಬಹಳ ಮುತುವರ್ಜಿಯಿಂದ ತಿಮ್ಲಾಪುರ ಪಂಚಾಯತಿಗೆ ಒಂದು ಸಪರೇಟ್ ಸೊಸೈಟಿಯನ್ನು ಮಾಡಿದ್ರು. ಏನಪ್ಪ ಅಂತಂದರೆ ಅಲ್ಲಿ ಬೇಡ ಉಳಿಯಾರ ಬೇಡ ಅಂತ ಇದು ಮಾಡಿದ್ರು. ನಮಗೆ ತಿಮ್ಲಾಪುರ ಬೇಡ, ಅದು ನಾವಿಲ್ಲ, ನಮಗೆ ಆದ ಒಂದು ಸೊಸೈಟಿ ಬೇಕು, ನಮಗೆ ಇಲ್ಲಿ ಪಂಚಾಯತ್ಗೆ ಭಾರಿ ದೊಡ್ಡದಿದೆ, ಎಲ್ಲ ಈ ಥರ ಸವಲತ್ತು ಅಲ್ಲಿ ಸಿಗ್ತಿರಲಿಲ್ಲ. ಯಾಕೆ ಸಿಗ್ತಿರಲಿಲ್ಲ ಅಂದರೆ ಅಲ್ಲಿ ಜಾಸ್ತಿ ಜನ ಆಗೋದು, ಫಲಾನುಭವಿ ಸರ್ಕಾರದಿಂದ ಕಮ್ಮಿ ದುಡ್ಡು ಬರೋದು. ಹಂಗಾಗಿ ಇಲ್ಲಿ ನಾವು ಕಮ್ಮಿ ಜನ ಇದ್ವಿ, ಸರ್ಕಾರದಿಂದ ಜಾಸ್ತಿ ದುಡ್ಡು ಬಂದಿದೆ. ಈಗ ಎಲ್ಲ ರೈತರಿಗೂ 50,000ದಿಂದ ಒಳಮತ್ತು, ಒಂದು ಎಕರೆಗೆ 25,000ದಿಂದ ಮೇಲೆ ಎಲ್ಲರಿಗೂ ಸಹ ಇನ್ನೂ ಮುಂದೆ ಹೆಚ್ಚಿನಾಗಿ ಕೊಡಬೇಕು ಅಂತ ನಾವು ಅವ್ರನ್ನಲ್ಲಿ ಪ್ರಾರ್ಥಿಸ್ತಾ, ಮತ್ತು ನಮ್ಮ ರೈತ ಬಾಂಧವರಿಗೆ ಭಾರಿ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಮ್ಗೆ ಆಮೇಲೆ ಅದ್ಭುತ ನಿಯರ್ ಆಗುತ್ತೆ. ನಮ್ಮ ಹಳ್ಳಿಗಳಿಗೆಲ್ಲರಿಗೂ ತಿಮ್ಲಾಪುರ ಭಾರಿ ನಿಯರ್ ಆಗೋದ್ರ ಕಾರಣ ಇದರಿಂದ ನಮಗೆ ಭಾಳ ಅನುಕೂಲ ಆಗುತ್ತೆ ಅಂತ ನಾನು ನಿಮ್ಮೆಲ್ಲ ಕೇಳ್ಕೊಂತ ಅನುಕೂಲ ಆಗುತ್ತೆ. ಇನ್ನೂ ಇನ್ನೂ ಹೆಚ್ಚಿನ ಜನ ಖಾತೆಯನ್ನು ಮಾಡಿಸ್ಕೊಂಡು ಇದರಿಂದ ಲಾಭ ಪಡ್ಕೊಳ್ಳಿ ಅಂತ ಹೇಳಿ ಆಶಿಸ್ತಾ ಅವಕಾಶ ಕೊಟ್ಟಂತ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಆದಮೇಲೆ ಬಹುಶಃ ಒಂದು 3 ತಿಂಗಳು ಅವಧಿ ಅನ್ಸುತ್ತೆ ಅಷ್ಟೇ. ಇಷ್ಟು ಬೇಗ ಜನರಿಗೆ ಸಾಲ ಸೌಲಭ್ಯ ದೊರೆತಿದೆ. ಒಂದು ಸೀಮಿತ ಜನಸಂಖ್ಯೆಗೆ ಸ್ಥಾಪನೆ ಆದಾಗ ಜನರು ಅನುಕೂಲವನ್ನು ಪಡ್ಕೊಳ್ಳೋದಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ. ಈ ರೀತಿ ಬ್ಯಾಂಕ್ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ರಾಜ್ಕುಮಾರ್ ಸರ್, ರಂಗಸ್ವಾಮಿ ಸರ್, ಇವರೆಲ್ಲರೂ, ಹಾಗೆ ವರರಾಜು, ಇವರೆಲ್ಲ ಒಂದು ಸಪೋರ್ಟ್ ಮಾಡಿ ಈ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಆಗಿ ಬೆಳೆಯೋದಕ್ಕೆ ಅನುಕೂಲ ಆಗಿದೆ. ಹಾಗೆಯೇ ಇನ್ನು ಮುಂದೆ ಒಳ್ಳೆ ಪ್ರೋಗ್ರೆಸ್ ಆಗಿ ಹಣಕಾಸಿನ ವಹಿವಾಟು ಚೆನ್ನಾಗಿ ನಡೆದು ಏನು ಕಿಡ್ನಿ ಕಲೆಕ್ಷನ್ ಆಗ್ತಾ ಇದೆ, ಹಾಗೆಯೇ ಒಡವೆ ಮೇಲಿನ ಸಾಲ, ಈ ಎಲ್ಲದಕ್ಕೂ ಕೂಡ ಜನ ನಂಬಿಕೆ ಇಟ್ಟು ಇಲ್ಲಿ ಭಾಗವಹಿಸಬೇಕಾಗತ್ತೆ, ಬಂಡವಾಳವನ್ನು ಬಳಸ್ಕೋಬೇಕಾಗತ್ತೆ. ಇನ್ನೂ ಹೆಚ್ಚಿನ ಹಣ ಬಳಕೆ ಮಾಡ್ಕೊಳ್ಳೋದು ಬಿಡುಗಡೆ ಆಗಿದೆ ಅಂತ ಶಿವಣ್ಣ ಸರ್ ಹೇಳ್ತಿದ್ರು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಹೆಚ್ಚಿನ ಮಾಹಿತಿನ ತಗೊಂಡು ಇದರ ಒಂದು ಸಪೋರ್ಟನ್ನು ಜನ ಕೊಡಬೇಕು, ಹಾಗೇನೆ ಉಪಯೋಗನ ಪಡ್ಕೊಂಡು ಇದು ಇನ್ನೂ ಹೆಚ್ಚಿನ ಬೆಳೆಸಿದ್ರೆ ಈ ವ್ಯಾಪ್ತಿಯ ಜನರಿಗೆ ಈ ಸಹಕಾರಿ ಬ್ಯಾಂಕ್ ತುಂಬಾ ಉಪಕಾರಿಯಾಗುತ್ತೆ. ಹಾಗಾಗಿ ಎಲ್ಲ ನಿರ್ದೇಶಕರು ಕೂಡ ಅವ್ರ ಕೈಲಿ ಎಷ್ಟಾಗ್ತದೆ ಅಷ್ಟು ಎಫರ್ಟ್ ಹಾಕ್ತಾರೆ. ಹಾಗೆ ರೈತರು ಕೂಡ ಅದನ್ನ ಅರ್ಥ ಮಾಡಿಕೊಂಡು ಪ್ರೋತ್ಸಾಹ ಕೊಡಬೇಕು ಬ್ಯಾಂಕ್ ಬೆಳೆಯೋದಕ್ಕೆ. ಎಲ್ರಿಗೂ ನಮಸ್ಕಾರ ಅಂತ ಹೇಳಿ ಸಹಕರಿಸಿ ಎಲ್ಲ ರೈತರು ಬಂದು ಸಂಪೂರ್ಣ ಮುಂದೆ ಮಾಡಿಕೊಟ್ಟಿದ್ದಾರೆ. ಎಲ್ಲ ರೈತರು ಸಪೋರ್ಟ್ ಮಾಡಿ ಮುಂದೆ ಇಲ್ಲಿ ಬೆಳವಣಿಗೆ ಆಗೋ ಥರ ಎಲ್ಲರಿಗೂ ಸಪೋರ್ಟ್ ಮಾಡಿ. ಕೆಲವರು ಹಂಗೆ ಹಿಂಗೆ ಅಂತ ಅಂತಾರೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ, ನಮಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಎಲ್ಲ ಗ್ರಾಮ ಪಂಚಾಯತಿಗೆ ಒಂದೊಂದು ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ರಾಜಣ್ಣನವರ ಆದೇಶದಂತೆ ರಾಜ್ಕುಮಾರ್ ಅವರು ನಮ್ಮ ತಾಲೂಕಿನಲ್ಲಿ 5 ಸಹಕಾರ ಸಂಘಗಳನ್ನ ಹೊಸದಾಗಿ ಸ್ಥಾಪನೆ ಮಾಡಿಸಿದ್ದಾರೆ. ಅದರಲ್ಲಿ ತಿಮ್ಲಾಪುರನು ಒಂದು. ಕೆಲವರು ತಿಮ್ಲಾಪುರದಲ್ಲಿ ಸಹಕಾರ ಸಂಘ ಮಾಡಬೇಕು ಅಂತ ಹೇಳಿ ಸುಮಾರು ಶಿವಣ್ಣನ ಉಳಿಯಾರು ಟ್ಯಾಕ್ಸಿಂದ ಈಗ ಉಳಿಯಾರು 3 ಪಂಚಾಯತಿ ವರ್ಕರು ಎಲ್ಲ ಸೇರ್ಬಿಟ್ಟು ದೊಡ್ಡಬಿದ್ರೆ ತಿಮ್ಲಾಪುರ ಉಳಿಯಾರು ಸೇರಿ ಒಂದು ಸೊಸೈಟಿ ಇತ್ತು. ಅಲ್ಲಿ ಹೆಚ್ಚು
ಸಾಲಗಾರರು ಸಾಲ ಕೇಳ್ತಾ ಇದ್ರು, ಅಲ್ಲಿ ಅಷ್ಟು ಅವ್ರಿಗೆ ಸವಲತ್ತು ಸಿಗ್ತಾ ಇರಲಿಲ್ಲ. ಕಾರಣ ಅಲ್ವಾ, ಈಗ ನಾವು ಒಂದು 100 ಜನ ಹೊಸ ರೆಕಾರ್ಡ್ ಮಾಡಿದಾಗ ಆ ಪಂಚಾಯತಿಯಲ್ಲೇ ಹೆಚ್ಚಾಗ್ತಾ ಅಂತ ಇದ್ರು. ಈ 2 ಪಂಚಾಯತಿಗೆ ಸ್ವಲ್ಪ ಕಡಿಮೆ ಆಗ್ತಿತ್ತು. ಹಂಗಾಗಿ ರಾಜ್ಕುಮಾರ್ ಅವ್ರಿಗೆ ನಾವು ಯಾವ್ದಾರ ಉಳಿಯಾರ್ಗೆ ಹೋದಾಗೆಲ್ಲ ಹೇಳ್ತಾ ಇದ್ವಿ, ಈ ಭಾಗದಲ್ಲ ಹೊಸ ಸಹಕಾರ ಸಂಘ ಮಾಡ್ರಿ ಅಂತ. ಮತ್ತೆ ಇಲ್ಲಿ ಇರೋಂಥ ಎಲ್ಲ ಲೀಡರ್ಗಳು ಎಲ್ಲ ಹೇಳಿ ಇಲ್ಲೊಂದು ಸಂಸ್ಥೆ ನಾವು ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಇಲ್ಲಿ ಅಲ್ಲಿದ್ದಂತ 3 ಬ್ಯಾಚ್ ರಿನ್ಯೂವಲ್ ಮತ್ತೆ ಇವತ್ತು ಕೊಡೋದು ಸೇರಿ 1,33,00,000 ಸಾಲ ಕೊಡ್ತಾ ಇದ್ದೀವಿ. ಮತ್ತೆ ಈ ಸಹಕಾರ ಸಂಘದ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲ ಚಿಕ್ಕ ರೈತರಿಗೂ ಸಹ ಸಾಲ ಪಡಿಬೇಕು, ನೀವು ಸವಲತ್ತು ತಗೊಬೇಕು ಅನ್ನೋದು ಉದ್ದೇಶ. ಮತ್ತೆ ಈಗ ನಮ್ಮ ನಿರ್ದೇಶಕರು ಏನಪ್ಪಾ ಅಂದ್ರೆ ಇಡೀ ತಾಲೂಕಲ್ಲಿ ಇನ್ನು 9 ಸಹಕಾರ ಸಂಘಗಳನ್ನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದು. ಈಗಾಗಲೇ 5 ಮಾಡಿದ್ದೀವಿ, ಇನ್ನ 4 ಮಾಡೋ ಹಂತದಲ್ಲಿ ಇದ್ದೀವಿ. ಹಂಗಾಗಿ ಈ ಸಹಕಾರ ಸಂಘದ ಸವಲತ್ತನ್ನ, ಸಹಕಾರ ಸಂಘದಲ್ಲಿ ಸಿಗ್ಬೇಕಾದಂತ ಸವಲತ್ತನ್ನ ನೀವೆಲ್ಲ ಪಡ್ಕೊಬೇಕು, ಮತ್ತೆ ಇದ್ರ ಉಪಯೋಗನ ನೀವು ಮಾಡ್ಕೊಬೇಕು ಅಂತ ಹೇಳ್ತಾ, ಮತ್ತೆ ಸಾಲದ ಬಗ್ಗೆ ನಾನು ಒಂದೇ ಒಂದು ಮಾತನ್ನ ನಿಮಗೆ ತಿಳಿಸ್ತೀನಿ. ಇದು 0% ಸಾಲ. ನೀವು ಯಾವುದೇ ಬಡ್ಡಿ ಕಟ್ಟಬೇಕಾಗಲ್ಲ, ಏನು ಇಲ್ಲ. 1 ವರ್ಷಕ್ಕೆ ನೀವು ಮರುಪಾವತಿ ಮಾಡಬೇಕು. ಆ ಮರುಪಾವತಿ ಮಾಡಿದ್ರೆ ಸರ್ಕಾರ ನಿಮ್ಮ ಪರವಾಗಿ ಬಡ್ಡಿ ತುಂಬಿಕೊಡುತ್ತೆ. ನೀವು ಈ ಸಾಲನ ಉತ್ತಮ ರೀತಿಯಲ್ಲಿ ಬಳಕೆ ಮಾಡ್ಕೊಬೇಕು. ಮತ್ತೆ ಈಗಾಗಲೇ ನಮ್ಮ ನಿರ್ದೇಶಕರು ಹೇಳ್ದಂಗೆ ಎಷ್ಟು ಜನ ಹೊಸ ಸದಸ್ಯರು ಸಹ ಇಲ್ಲಿ ಅರ್ಜಿ ಹಾಕಿದ್ರೆ ನಾವು ಸಾಲ ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ಮತ್ತೆ ಸನ್ಮಾನ್ಯ ರಾಜಣ್ಣ ಅವರು ಸಹ ಹೇಳಿದ್ದಾರೆ, ಎಲ್ಲ ಹೊಸ ಸೊಸೈಟಿಗೆ ಹೆಚ್ಚು ಸಾಲವನ್ನು ಕೊಡೋಣ, ಮತ್ತೆ ಅಲ್ಲನ್ನು ಡೆವಲಪ್ ಮಾಡೋಣ ಅಂತ ಹೇಳಿ. ನೀವು ಇಲ್ಲಿ ಎಲ್ಲರೂ ಒಂದೊಂದು ಈಗಾಗಲೇ ಪಿಗ್ಮಿ ಕಲೆಕ್ಟ್ ಮಾಡ್ತಾವ್ರೆ. ಮತ್ತೆ ಇಲ್ಲಿ ನೀವು ದಿನನಿತ್ಯ ನೀವು ಈ ಸಹಕಾರ ಸಂಘಕ್ಕೆ ಬಂದು ಹೋಗೋದನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ, ಈ ಸಂಸ್ಥೆ ಇಲ್ಲಿ ಪ್ರಾರಂಭ ಆಗಿರೋದ್ರಿಂದ ಈಗ ಸಹಕಾರ ಸಂಘಗಳು, ಈಗ ನಮ್ಮ ಡೈರೆಕ್ಟರ್ ಮಾತಾಡ್ತಾ ಹೇಳ್ತಾರೆ, ಸುಮಾರು 50 ವರ್ಷದಿಂದ ಯಾವುದೇ ಸಹಕಾರ ಸಂಘ ಹೊಸದಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸ್ಥಾಪನೆ ಆಗಿಲ್ಲ. ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘನ ಸ್ಥಾಪನೆ ಮಾಡಿದ್ದು ಚಿಕ್ಕನಹಳ್ಳಿ ತಾಲೂಕಲ್ಲಿ ಮಾತ್ರ. ಹಂಗಂತ ನಮ್ಮ ಇಲಾಖೆಯಲ್ಲಿ ನಮ್ಮ ಸಿಡಿಒ ಮತ್ತೆ ಅವ್ರಿಗೆಲ್ಲ ಸನ್ಮಾನ ಮಾಡಿದ್ದಾರೆ ಸ್ಟೇಟ್ ಲೆವೆಲ್ ಅಲ್ಲಿ. ಹಂಗಾಗಿ ಇದಕ್ಕೆಲ್ಲ ಕಾರಣೀಭೂತರಾಗಿರುವಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮತ್ತೆ ನೀವು ಇದ್ರ ಉಪಯೋಗ ಪಡ್ಕೋಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಕೃಷಿ ಪತ್ತಿನ ಸಹಕಾರ ಸಂಘ ತಿಮ್ಲಾಪುರ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈಗ ಹೇಳಿದ್ರು. ನಾವು 5 ನಮ್ಮ ತಾಲೂಕಿನಲ್ಲಿ ಹೊಸದಾಗಿ ಪ್ರಾರಂಭವಾಗಿದೆ ಅಂತ. ಸುಮಾರು 50 ವರ್ಷ, ಅವ್ರು ಹೇಳಿದಂಗೆ 50-60 ವರ್ಷದಿಂದ ಹೊಸದಾಗಿ ಎಲ್ಲೂ ಕೂಡ ಜಿಲ್ಲೆನಲ್ಲಿ ಆಗಲಿ ಇಡೀ ನಮ್ಮ ರಾಜ್ಯದಲ್ಲಿ ಆಗಲಿ ಸಹಕಾರ ಸಂಘಗಳನ್ನು ಹೊಸದಾಗಿ ಎಲ್ಲೂ ಪ್ರಾರಂಭ ಮಾಡಿರಲಿಲ್ಲ. ಈಗ ಸರ್ಕಾರದ ಆದೇಶದ ಮೇರೆಗೆ ನಮ್ಮ ಏನು ಒಂದೊಂದು ಗ್ರಾಮ ಪಂಚಾಯತಿಗೆ ಒಂದೊಂದು ಸಂಘಗಳನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರದ ಆದೇಶ ಮಾಡ್ತು. ಅದ್ರ ಮಟ್ಟಿಗೆ ನಮ್ಮಲ್ಲಿ ಈಗ 10 ಸೊಸೈಟಿಗಳು ಸಹಕಾರ ಸಂಘಗಳು ಹೊಸದಾಗಿ ಆಗಬೇಕಾದ್ರು. ಈಗ ನಮ್ಮಲ್ಲಿ ಈಗ ತಿಮ್ಲಾಪುರ, ದೊಡ್ಡಬಿದ್ರೆ, ಹುಳಿಯಾರು ವ್ಯಾಪ್ತಿನಲ್ಲಿ ಈ 2 ಸಂಘ ಪಂಚಾಯತಿಗಳು ಮಿಂಗಲ್ ಆಗಿದ್ವಿ. ಅಲ್ಲೇ ಸಾಲ ಕೊಡ್ತಿದ್ವಿ. ಈಗ ಹುಳಿಯಾರು ಒಂದು ಪಂಚಾಯತಿ ಸಪ್ರೇಟ್ ಆಯಿತು, ತಿಮ್ಲಾಪುರನೇ ಸಪ್ರೇಟ್ ಮಾಡಿದ್ವಿ. ಈಗ ದೊಡ್ಡಬಿದ್ರೆನೂ ಸಪ್ರೇಟ್ ಮಾಡಿದ್ವಿ. ಈಗ ಅಲ್ಲಿರ್ತಕ್ಕಂಥ ಸಾಲನ ಹಂತವಾಗಿ ಇಲ್ಲಿಗೆ ವರ್ಗಾವಣೆ ಮಾಡ್ತಾ ಇದ್ವಿ. ಈಗ ಅದೇ ರೀತಿ ಈಗ ಅಲ್ಲಿಂದ ಈಗ ಹೊಸದಾಗಿ ಈ ಒಂದು ಬ್ಯಾಚ್ ಕೊಟ್ಟಿದ್ದಾರೆ. ಈಗ ನಮ್ಮ ನಿರ್ದೇಶಕರು ಹೋಸಲಿ ಬಂದಾಗ ಹೇಳಿದ್ರು, ನೀವು ಎಷ್ಟಾರ ಅಪ್ಲಿಕೇಶನ್ ತಗೊಂಬನ್ನಿ, ಈ ಭಾಗದಲ್ಲಿ ಹೊಸದಾಗಿ ಪ್ರಾರಂಭ ಮಾಡಿದ್ರ 10 ಗುಂಟೆಯಿಂದ ಮೇಲ್ಪಟ್ಟು 1 ಎಕರೆವರೆಗೆ ನೀವು ಎಷ್ಟು ಜನ ನೀವು ಅಪ್ಲಿಕೇಶನ್ ತಗೊಂಬನ್ನಿ, ನಾನು ಸಾಲ ಕೊಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಅವರು ನಡ್ಕೊಂಡಿದ್ದಾರೆ. ಅದೇ ರೀತಿ ನಾವು ಕೂಡ ನೀವೇ ಸಾಲ ಕೊಡಿಸಿದ್ರಿ, ನೀವೇ ಬಂದು ವಿತರಣೆ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡು ಬಂದಿದ್ದಾರೆ. ಬ್ರಾಂಚಲ್ಲಿ ನೀವು ಸಾಲನ ಸೌಲಭ್ಯನ ಪಡಿಬಹುದು. ಈ ಸಾಲ 1 ವರ್ಷದಾಗಿರುತ್ತೆ. 1 ವರ್ಷ ಸಾಲ. ಈಗ ನೀವು ಇವತ್ತಿಂದ ನೀವು ಚೆಕ್ ಕೊಟ್ಟರೆ, ಇವತ್ತು ನೀವು ಸಾಲ ಪಡೆದ್ರೆ ಇನ್ನೊಂದು ವರ್ಷದ ಅವಧಿಗೆ ಇದೇ ದಿನಕ್ಕೆ ನೀವು 25,000 ರೂಪಾಯಿನ ಮರುಪಾವತಿ ಮಾಡಬೇಕು. ಮತ್ತೆ ನಿಮಗೆ ಅದೇ ಸಾಲನ ವಾಪಸ್ ಕೊಡ್ತೀವಿ. ಆ 1 ವರ್ಷದೊಳಗೆ ನೀವು ಸಾಲ ಮರುಪಾವತಿ ಮಾಡಿದ್ರೆ ನೀವು ಬಡ್ಡಿ ಕಟ್ಟಂಗಿಲ್ಲ, ಸರ್ಕಾರದಿಂದ ಬಡ್ಡಿ ಕಟ್ಟಂಗಿಲ್ಲ. ನೀವು ಫ್ರೀ. ಏನು ಬಡ್ಡಿ ಸರ್ಕಾರ ಅದಕ್ಕೆ ಬಡ್ಡಿ ಕೊಡುತ್ತೆ, ನಾವು ಬಡ್ಡಿನ ಸೊಸೈಟಿಯವರು ಕ್ಲೈಮ್ ಮಾಡ್ಕೊಳ್ತೀವಿ. ಅದನ್ನ ನಿರ್ದೇಶಕರು ಬಹಳ ಇಂಟ್ರೆಸ್ಟ್ ತಗೊಂಡು 5 ಸಹಕಾರ ಸಂಘದಲ್ಲಿ ನಮ್ಮದು ಒಂದು ತಿಮ್ಲಾಪುರ ಸಹಕಾರ ಸಂಘನ ಓಪನ್ ಮಾಡೋದಕ್ಕೆ ನಮಗೆ ಎಲ್ಲ ನಿರ್ದೇಶನ ಕೊಟ್ಟು ಈಗ ಹೊಸದಾಗಿ ಒಂದು ಸೊಸೈಟಿನ ಪ್ರಾರಂಭ ಮಾಡಿದ್ವಿ. ಇದ್ರ ಎಲ್ಲ ಅನುಕೂಲಗಳನ್ನು ಪಡ್ಕೊಳ್ಳಿ. ನೀವು ಯಾರು ರೈತರು ಇದುವರೆಗೂ ಪಾಣಿ ಇದ್ರೂ ಸಾಲ ತಗೊಂಡಿಲ್ಲ ಅಂತ ರೈತರು ದಯಮಾಡಿ ಬಂದು ಸಹಕಾರ ಸಂಘದಲ್ಲಿ ಶೇರ್ ಹಾಕಿ ಶೇರ್ ಸೇರಿಕೆಯನ್ನು ಪಡ್ಕೊಂಡು ಕಾರ್ಯದರ್ಶಿ ಹೊಸದಾಗಿ ಬಂದಿದ್ದಾರೆ ರಮೇಶ್ ಅಂತೇಳಿ, ಇಲ್ಲೇ ನಮ್ಮ ಕುರಿಯಟ್ಟವರು, ನಿಮ್ಗೆ ಹತ್ರ ಆಯ್ತು, ಒಳ್ಳೆ ಸೆಕ್ರೆಟರಿಗಳನ್ನ ಹಾಕಿಕೊಟ್ಟಿದ್ದಾರೆ. ನೀವು ಅವ್ರಿಗೆ ಶೇರ್ ಎಲ್ಲ ಹಾಕ್ಕೊಂಡು ಪಾಣಿ ಇದ್ದರೆ ಹೊಸದಾಗಿ ಯಾರು ಸಾಲ ತಾಣದಲ್ಲೇ ಇರೋರು ದಯಮಾಡಿ ಪಾಣಿಯನ್ನು ಕೊಟ್ಟು ಅವ್ರ ಹತ್ರ ಅಪ್ಲಿಕೇಶನ್ ಕೊಡಿ. ನಾನು ನಿಮ್ಮ ಮುಖಾಂತರ ಇನ್ನೂ ಕೇಳ್ಕೊತಾ ಇದ್ದೀನಿ. ಈಗ ಬರೀ ಏನು ಹೊಸದಾಗಿ 80 ಜನ ಕೊಡ್ತಾ ಇದ್ರಿ, ಇನ್ನೂ ಎಷ್ಟು ಅಪ್ಲಿಕೇಶನ್ ಬಂದರು ದಯಮಾಡಿ ಇನ್ನೊಂದು ಬ್ಯಾಚು ಮಾರ್ಚ್ ಕಳೆದು
ಮೇ ಜೂನಲ್ಲಿ ಇನ್ನೂ ಒಂದು ಬ್ಯಾಚ್ ಕೊಡಿಸ್ಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಡ್ತೀನಿ. ಹಾಗೂ ಸಂಘದಲ್ಲಿ ಈಗ ಇನ್ನೂ ಬೆಳೀತಾ ಇದೆ, ಈ ಸಹಕಾರ ಸಂಘನ ಬೆಳೆಸಬೇಕು, ಹೆಚ್ಚೆಚ್ಚು ಉಳಿತಾಯ ಖಾತೆಗಳನ್ನು ಮಾಡಬೇಕು, ಇಲ್ಲೇ ವ್ಯವಹಾರ ಮಾಡಬೇಕು. ಈಗ ಉಳಿಯಾರ್ಗೆ ಹೋಗ್ತೀರಿ, ಅದೇ ರೀತಿ ಇಲ್ಲೇ ಪಾಸ್ಬುಕ್ಗಳನ್ನ ಇದು ಮಾಡಿ ಕಟ್ಕೊಂಡು ಉಳಿತಾಯನ ಕಟ್ಕೊಂಡು ಡೈಲಿ ಇಲ್ಲೇ ಉಳಿತಾಯ ಸೇವಿಂಗ್ ಮಾಡ್ಕೋಬೋದು. ನೀವು ಎಷ್ಟು ದುಡ್ಡು ಬೇಕಾದ್ರೂ ಕಟ್ಬೋದು, ಎಷ್ಟಾರ ಇಲ್ಲೇ ಬಿಡಿಸ್ಕೋಬೋದು. ಉಳಿಯಾರ್ಗೆ ಹೋಗೋಂಥ ಅವಶ್ಯಕತೆ ಇಲ್ಲ. ದಯಮಾಡಿ ಉಳಿತಾಯ ಖಾತೆಗಳನ್ನ ಮಾಡಿ. ಆಮೇಲೆ ಈಗ ಚಿನ್ನಾಭರಣ ಸಾಲನ ಕೊಡಬೇಕು ಅಂತೇಳಿ ಬೋರ್ಡ್ನವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ, ಅದನ್ನೂ ಸಹ ಮಾಡ್ತಾರೆ. ಈಗ ಉಳಿಯಾರಿಗೆ ನೀವು 2.5% ಕೊಟ್ಟು ಇವರಿಗೆ ಲೇವಾದೇವರಿಗೆ ಯಾರಿಗೆ ಕೊಡ್ತೀರಿ, ಪ್ರೈವೇಟ್ನವ್ರಿಗೆ 2.5% ಅಂತಾರೆ. ₹2.50 ನಿಮಗೆ ಬಡ್ಡಿ ತಗೊಂಡು ಕೊಡ್ತಾರೆ. 1%, 1% ನಾವು ಇಲ್ಲಿ ಸಾಲ ಕೊಡ್ಸೋದು ವ್ಯವಸ್ಥೆ ಮಾಡ್ತಾರೆ. ನಿರ್ದೇಶಕರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ, ನೀವು ಚಿನ್ನಾಭರಣ ಸಾಲನು ಇಲ್ಲೇ ಅಡ ಇಟ್ಟು ನೀವು ಯಾವ ಬೇಕಾದರೂ ಸಂಘದ ಕಚೇರಿ ಅವಧಿನಲ್ಲಿ ಬಂದು ಚಿನ್ನಾಭರಣ ಸಾಲನ ಕೂಡ ಮಾಡಬೇಕು. ಅದಕ್ಕೀಗ ಚಿನ್ನಾಭರಣ ಸಾಲ ಕೊಡಬೇಕು ಅಂತೇಳಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕೆ ಸೇಫ್ಟಿ ಲಾಕರ್ ಬೇಕಾಗುತ್ತೆ. ದಯಮಾಡಿ ನಿಮ್ಮ ಮುಖಾಂತರ ಕೇಳ್ಕೊಂತ ನಮ್ಮ ನಿರ್ದೇಶಕರು ಒಂದು ಸೇಫ್ಟಿ ಲಾಕರ್ನ ಕೊಡಿಸ್ಬೇಕು ಅಂತ ಹೇಳಿ ಸಂಘದ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಅದನ್ನ ಅವ್ರು ಮಾಡ್ತಾರೆ ಅಂತಲೂ ಕೂಡ ನನ್ನ ನಂಬಿಕೆ ಇದೆ, ಕೊಡಿಸ್ಕೊಡ್ತಾರೆ. ಹೆಚ್ಚೆಚ್ಚು ಉಳಿತಾಯ ಖಾತೆಗಳು ಮತ್ತು FDಗಳು ಈಗ ನಾವು ಬ್ಯಾಂಕಲ್ಲಿ ಎಲ್ಲ ನ್ಯಾಷನಲ್ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ 6ರಿಂದ 6.5% ಕೊಡ್ತಾರೆ. 6% ಇದೆ. ಸೀನಿಯರ್ ಸಿಟಿಸನ್ಗೆ 0.5% ಅಷ್ಟೇ ಕೊಡ್ತಾರೆ, 6% ಕೊಡ್ತಾರೆ. ನಮ್ಮಲ್ಲಿ 7% ಸಾಲ ಇದನ್ನ ಬಡ್ಡಿನ ಕೊಡ್ತೀವಿ. ದಯಮಾಡಿ ಠೇವಣಿ ಇಡೋಂಥ ಜನ ಇಲ್ಲಿಂದ ಉಳಿಯಾರ್ಗೆ ಹೋಗಿಡೋದನ್ನ ಇದೇ ಸೊಸೈಟಿಯಲ್ಲಿ ಈಗ ನೀವು ಸಾಲ ತೊಗೊಂಡು ಬೇರೆ ಬ್ಯಾಂಕಲ್ಲಿ ಇಡ್ತೀರಿ, ಅದಕ್ಕಿಂತ ಇಲ್ಲೇ ಸಾಲ ತೊಗೊಂಡು ಇಲ್ಲೇ FD ಮಾಡಿ ನಿಮಗೆ ಬಾಂಡ್ ಕೊಡ್ತಾರೆ, ನಿಮ್ಗೆ ಹೆಚ್ಚು ಬಡ್ಡಿ ಕೊಡ್ತಾರೆ, 10% ಎಕ್ಸ್ಟ್ರಾ ಕೊಡ್ತಾರೆ. 7% ಬಡ್ಡಿನ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಸಂಘನ ಬೆಳೆಸಿ ಉಳಿಸ್ಬೇಕು ಅಂತೇಳಿ ಈಗಿನ್ನೂ ಬೆಳೀತಾ ಇದೆ. ಆ ಸಂಘಕ್ಕೆ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಸಹಕಾರ ನೀಡಬೇಕು ಅಂತೇಳಿ ನಿಮ್ಮೆಲ್ಲರೂ ಹೇಳ್ಕೊಂತ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ನಾನು ಈ ಗ್ರಾಮಕ್ಕೆ ಬಂದು ಒಂದಿನ ಒಂದು ಅಸೆಂಬ್ಲಿ ಚುನಾವಣೆಗೆ ಪ್ರಚಾರ ಮಾಡಕ್ಕೆ ಅವತ್ತು ನಾನು ಈ ಗ್ರಾಮದಲ್ಲಿ ಓಡಾಡಬೇಕಾದ್ರೆ ಇದು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರು, ಇಲ್ಲೊಂದು ಸಹಕಾರ ಸಂಘ ಮಾಡ್ಬೋದಲ್ವಾ ಅಂತೇಳಿ ಆಲೋಚನೆ ಮಾಡಿದ್ದೆ. ಮಾಡಿ ನಂತರದ ದಿನದಲ್ಲಿ ಯಾವತ್ತಾದ್ರೂ ಇಲ್ಲಿ ಒಂದು ಅವಕಾಶ ಸಿಕ್ಕಿದಾಗ ಸಹಕಾರ ಸಂಘ ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ತಿದ್ದಾಗ ಒಂದಿನ ಉಳಿಯಾರಲ್ಲಿ ಒಂದು ಸಭೆ ಮಾಡಿ ಕೇಳಿದಾಗ ಅಲ್ಲಿ ಮುಖಂಡರನ್ನೆಲ್ಲ ಕರೆದು ನಮ್ಮ ಸಹಕಾರ ಕೊಡ್ತೀವಿ ಮಾಡಿ ಅಂತ ಹೇಳಿದರು. ಅವತ್ತು ಅವರು ಸಹಕಾರ ಸಂಘ ಏನು ಮಾಡ್ತಾರೋ ಏನೋ ಅನ್ನೋ ಅನುಮಾನದಲ್ಲಿ ಇದ್ದರು. ಯಾಕೆಂದರೆ ನಮಗೆ ಸುಮಾರು 54 ವರ್ಷ. ನಾನು ಹುಟ್ಟೋದಕ್ಕಿಂತ ಮೊದಲು ಸಹಕಾರ ಸಂಘಗಳು ಆಗಿರೋದು ಬಿಟ್ಟರೆ ನಂತರ ಯಾವುದೇ ಒಂದು ಸಹಕಾರ ಸಂಘ ನಮ್ಮ ತಾಲೂಕಲ್ಲಿ ಪ್ರಾರಂಭ ಆಗಿಲ್ಲ. ನಾನು ಪಂಚಾಯತಿ 27 ಪಂಚಾಯತಿ ಇದ್ದಾವೆ, ಸಹಕಾರ ಸಂಘ 21 ಇದೆ. ಇನ್ನು 7-8 ಸಹಕಾರ ಸಂಘಗಳನ್ನ ಹೊಸದಾಗಿ ಮಾಡ್ಬೇಕಲ್ಲ, ಆಗಲಿಲ್ವಲ್ಲ ಅನ್ನೋದಿತ್ತು. ತನ್ಮನೆ KR ರಾಜಣ್ಣ ಅವರು ಸಚಿವರಾದರು, ಸಹಕಾರಿ ಸಚಿವರಾದ್ಮೇಲೆ ನಾನು ಅವ್ರ ಜೊತೆ ಚೆನ್ನಾಗಿದ್ದೀನಿ. ಅವರು ನನಗೆ ಬೆಂಬಲ ಕೊಟ್ಟರು, ಮಾಡು ನೀನು ಭಾರಿ ಇಂಟೀರಿಯರ್ ಎಲ್ಲಿದೆ, ರೈತರಿಗೆ ಎಲ್ಲಿ ಅನಾನುಕೂಲ ಇದೆ ಆ ಕಡೆ ಸಹಕಾರ ಸಂಘ ಮಾಡೋ ನಾನು ಬೆಂಬಲನ ಕೊಡ್ತೀನಿ ಅಂತ. ನಾನು ಆ ಒಂದು ಅವರ ಬಲದ ಮೇಲೆ ಸುರೇಶ್ ಬಾಬು ಅವರು ಕೂಡ ಮಾತಾಡಿದೆ, MLA ಅವರು, ಸರ್ ಹಿಂಗೆ ಇಷ್ಟು ಸಹಕಾರ ಸಂಘಗಳು ಆಗಬೇಕು ಹೊಸದಾಗಿ. ಇದರಲ್ಲಿ ಫಸ್ಟ್ ಫೇಸಲ್ಲಿ ನಾನು ಒಂದು ಪಂಚಾಯಿತಿಗೆ ಒಂದು ಸಹಕಾರ ಸಂಘಕ್ಕೆ 3 ಪಂಚಾಯಿತಿ ಎಲ್ಲೆಲ್ಲಿ ಸೇರ್ಕೊಂಡವ ಅಂತ ದೊಡ್ಡ ಸಹಕಾರ ಸಂಘಗಳನ್ನ ನಾನು ಬಿಡುಗಡೆ ಮಾಡಿಸಿ ಹೊಸ ಸಹಕಾರ ಸಂಘಗಳು ಮಾಡಿಸ್ತೀನಿ. ನಂತರ 2 ಪಂಚಾಯಿತಿ ಒಂದೊಂದು ಸೊಸೈಟಿ ಮೇಲೆ ಎಲ್ಲಿದ್ದಾವೋ ಅವು ಮಾಡ್ತೀನಿ. ನನಗೆ ಸಹಕಾರ ಕೊಡಬೇಕು ಅಂತ ಕೇಳಿದಾಗ ನನ್ನ ಮನೆ KR ರಾಜಣ್ಣ ಅವರು ಸಹಕಾರ ಕೊಟ್ಟರು, ಸುರೇಶ್ ಬಾಬು ಅವರು ಕೂಡ ಸಹಕಾರ ಕೊಟ್ಟರು, ಮತ್ತು ಇಲ್ಲಿನ ರೈತ ಬಾಂಧವರು ಮುಖಂಡರು ಕೂಡ ಸಹಕಾರ ಕೊಟ್ಟರು. ಹಂಗಾಗಿ ಇಲ್ಲೊಂದು ಸಹಕಾರ ಸಂಘ ಮಾಡೋಕ್ಕೆ ನನಗೆ ಅನುಕೂಲ ಆಯಿತು. ನಾನು ನಿರ್ದೇಶಕನಾದಾಗ ನಾನು ಹಿಂಗೆ 5 ಸಹಕಾರ ಸಂಘಗಳು ಹೊಸದಾಗಿ ಮಾಡಿದ್ದೀನಿ. ಅವು ರೈತರಿಗೆ ಎಲ್ಲ ಒಂದು ಕಡೆ ಸಹಕಾರ ಆಗ್ತವೆ ಅನ್ನೋ ಸಮಾಧಾನ ನನಗಿದೆ. ನನಗೆ ಯಾರು ಕೇಳೋದಕ್ಕೆ ಮೊದಲೇ ನಾನೇ ಹೊರತು ಆಲೋಚನೆ ಮಾಡಿದ್ದಂತ. ಇವತ್ತು ಉಳಿಯಾರ ಒಂದು ಪಟ್ಟಣ ಪಂಚಾಯತ್ 1000 ಕುಟುಂಬಗಳನ್ನು ಹೊಂದಿರುವಂಥ ಪಟ್ಟಣ ಪಂಚಾಯತಿಲಿ ಅಲ್ಲಿ ಹೋಗಿ ಈ ಪಂಚಾಯತರು ಕುಂದಾಪುರ, ದೊಡ್ಡಬಿದ್ರೆ ಪಂಚಾಯತರು ಎಲ್ಲ ಹೋಗಿ ಸಾಲ ತಗೋಣ ಅಂಥದ್ದು ಕಷ್ಟ. ಎಷ್ಟು ಕೋಟಿ ಕೊಟ್ಟರು ಕೂಡ ಅಲ್ಲಿಗೆ ಸಾಕಾಗಲ್ಲ. ಈ ಭಾಗದ ರೈತರಿಗೆ ಕೊಡುವ ತೊಂದರೆ ಆಗುತ್ತೆ ಅನ್ನೋಂಥದ್ದು. ಮತ್ತೆ ಸಹಕಾರ ಸಂಘ ಬರೀ ಸಾಲ ಕೊಡೋಕ್ಕಷ್ಟೇ ಅಲ್ಲ, ಯಶಸ್ವಿನಿ ಅಂತ ಯೋಜನೆ, ಗೊಬ್ಬರ ರೈತರಿಗೆ ಬೇಕಾದಾಗ ಬೀಜ, ಗೊಬ್ಬರ, ಈ ಸವಲತ್ತುಗಳನ್ನ ಸಿಗೋಂಥದ್ದು ಎಲ್ಲಿ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಲಿ
ಸಹಕಾರ ಸಂಘಗಳು ಆದರೆ ಗ್ರಾಮ ಪಂಚಾಯತಿಗೆ ಒಂದೊಂದು ಅವರಿಗೆ ಹತ್ತಿರವಾಗಿ ತಲುಪುತ್ತೆ ಅನ್ನೋಂಥದ್ದು. ಮತ್ತು ಗಾಂಧೀಜಿಯವರು ಹೇಳಿದಂಗೆ ಗ್ರಾಮಕ್ಕೊಂದು ಗ್ರಂಥಾಲಯ ಇರಬೇಕು, ಪಂಚಾಯತಿ ಇರಬೇಕು, ಸಹಕಾರ ಸಂಘ ಇರಬೇಕು ಅನ್ನೋ ತತ್ವದ ಮೇಲೆ ಅಭಿವೃದ್ಧಿ ಆಗೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಎಲ್ಲೆಲ್ಲಿಲ್ವೋ ಅಲ್ಲಲ್ಲಿ ಹುಡುಕಿ ಮಾಡೋ ಅಂಥದ್ದನ್ನ ಮಾಡಬೇಕಾದ್ರೆ ಅನೇಕ ಜನ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು, ಸೂಕ್ಷ್ಮತೆ ಕೇಳ್ತೀವಿ. ಮತ್ತು ಏನಾರ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ಅನೇಕ ಜನ ವಿರೋಧಗಳು ಅವು ಇವೆಲ್ಲ ಪ್ರಾರಂಭ ಆಗ್ತವೆ. ಆ ಕೆಲಸ ಉಳಿಯಾರು ನನಗೆ ಆಗ್ತದೆ. ಉಳಿಯಾರು ಜನರಲ್ ಬಾಡಿಲಿ ಇದನ್ನ ಸಬ್ಜೆಕ್ಟ್ ತಂದೆ ನಾವು ಬಿಡುಗಡೆ ಮಾಡಬಹುದು. ಉಳಿಯಾರು ಜನರಲ್ ಬಾಡಿಲಿ ತಿಮ್ಲಾಪುರಕ್ಕೊಂದು ಹೊಸ ಸಹಕಾರ ಸಂಘ ಮಾಡಬೇಕು, ನೀವು ಬಿಡುಗಡೆ ಮಾಡಿಕೊಡಿ ಅಂತ ಹೇಳಿ ಇಲ್ಲಿ ಕೂತಿರೋರು ಕೆಲವರು ವರದರಾಜ್ ಇರ್ಬೋದು, ತರುಣವರೆಲ್ಲ ಹೋಗಿ ಅರ್ಜಿ ಕೊಟ್ಟು ಶಿವಣ್ಣ ಅವರೆಲ್ಲ ಅದನ್ನು ಓದಿ ಹೇಳಿ ಬಿಡುಗಡೆ ಮಾಡಿದ್ರು. ಯಾವ ಗಮನಕ್ಕೆ ತಂದಿಲ್ಲ ಮಾಡಿಬಿಟ್ಟವ್ರೆ ಅಂತ ಹೇಳಿ ಅನೇಕ ಪ್ರಚಾರಗಳನ್ನ ನನ್ನ ಮೇಲೆ ಮಾಡಿದ್ರು, ರಾಜಕೀಯ ಪಿತೂರಿ ಮಾಡಿದ್ರು. ಮಾಡ್ಕೊಳ್ಳಿ ಬಿಡಿ, ಇನ್ನು ಅಲ್ಲಿಗೆ ಹೈಕೋರ್ಟ್ಗೆ ಹಾಕ್ತೀವಿ, ಅಲ್ಲಿಗಾಗ್ತೀವಿ, ಇಲ್ಲಿಗಾಗ್ತೀವಿ ಅಂತ ಹೇಳ್ತಾರೆ. ಯಾರಿಗಾರ ರಾಜಕೀಯ ದ್ವೇಷ ಇದ್ರೆ ನನ್ನ ಮೇಲೆ ರಾಜಕೀಯ ದ್ವೇಷನ ತೀರಿಸ್ಕೊಳ್ಳಿ. ಆದರೆ ಸಹಕಾರ ಸಂಘಗಳ ಮೇಲೆ ತೀರಿಸಿದ್ರೆ ಜನ ಅವ್ರಿಗೆ ಒಂದಿನ ಪಾಠ ಕಲಿಸ್ತಾರೆ ಅಂತವ್ರಿಗೆ ಅಂತೇಳಿ ನಾನು ಸೂಕ್ಷ್ಮವಾಗಿ ಅವ್ರಿಗೆ ಅಂಥವ್ರಿಗೆ ಹೇಳಕ್ಕೆ ಬಯಸ್ತೀನಿ. ನಾನು ಹೋರಾಟ ಸಂಘಟನೆಯಿಂದ ಬಂದಂಥವನು, ಹಾಗಾಗಿ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನನ್ನ ಕೈಲಾದ ಸಹಕಾರವನ್ನು ಮಾಡ್ತಾ ಬಂದಿದ್ದೀನಿ. ಇಲ್ಲಿ ಪ್ರಾರಂಭ ಮಾಡೋ ದಿನ ನಾನು ಬರೋಕ್ಕಾಗಲಿಲ್ಲ. ಅವತ್ತ ಸಹಕಾರ ಸಂಘ ಪ್ರಾರಂಭ ಆಗೋದು ನಿಲ್ಬಾರ್ದು ಅಂತ ಹೇಳಿ ನಮ್ಮ ಸಂಬಂಧಿಕರೊಬ್ಬರಿಗೆ ಆರೋಗ್ಯ ಸರಿ ಇಲ್ಲದ್ರಿಂದ ನೀವೇ ಮಾಡಿ ಇಲ್ಲಿರೋ ಮುಖಂಡರುಗಳೇ ಅಂತೇಳಿ ಹೇಳಿದೆ. ಮತ್ತೆ ಒಂದು ಸಾರಿ ಬಂದಾಗ ನಾನು ಸಾಲ ಕೊಡಿಸ್ತೀನಿ ಅಂತ ಹೇಳಿದಾಗ ಇವರು 80 ಜನ ರೈತರನ್ನ ಹುಡುಕಿ ಕೊಟ್ಟಿದ್ದಾರೆ. 80 ಜನಕ್ಕೂ ಕೂಡ ನಾವು ನಮ್ಮ DCC ಬ್ಯಾಂಕಿಂದ ರಾಜಣ್ಣ ಅವರ ಆದೇಶದಂತೆ ಮಂಜೂರು ಮಾಡಿಸಿ ಕೊಟ್ಟಿದ್ದೀವಿ. ಇವತ್ತು ಅದು ರೈತರಿಗೆ ಬಡ್ಡಿ ಇಲ್ದಂಗೆ ಸಾಲ ಸಿಗೋಂಥದ್ದು, ರೇಷನ್ ಕಾರ್ಡಲ್ಲಿ ಅಕ್ಕಿ ಸಿಗೋಂಥದ್ದು, ಇಂಥವು ಅನೇಕ ಸವಲತ್ತುಗಳು ಸರ್ಕಾರದಿಂದ ಸಿಗೋಂಥದ್ದು. ನಾವು ಏನು ಹಣ ಕೊಡ್ತೀವಿ ಇದು ಯಾವುದೋ ಸರ್ಕಾರದ ಹಣ ಅಲ್ಲ. ನಿಮ್ಮಂಥವ್ರು ಡಿಪಾಸಿಟ್ ನಮ್ಮ DCC ಬ್ಯಾಂಕಲ್ಲಿ ಇಕ್ಕಿ ದುಡ್ಡಲ್ಲಿ ನಾವು ನಿಮಗೆ ಸಾಲ ಕೊಡೋಂಥದ್ದು. ಆದರೆ ಸರ್ಕಾರ ನಿಮ್ಮ ಪರವಾಗಿ ಬಡ್ಡಿ ಕೊಡುತ್ತಷ್ಟೇ. ಯಾವ ಕಾರಣಕ್ಕೂ ಸರ್ಕಾರದ ಹಣ ಅಲ್ಲ. ಸರ್ಕಾರ ನಾವು ಕೊಟ್ಟ ಸಾಲಕ್ಕೆ ಬಡ್ಡಿ ಕೊಡುತ್ತೆ. ನೀವು ವ್ಯವಹಾರ ಮಾಡುವಾಗ ನಮ್ಮ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ಮಾಡಿ. ಇವತ್ತು ಸಹಕಾರ ಸಂಘ ನಿಮ್ಮದು. ಇಲ್ಲಿ ಕೂತಿರೋ ನಿರ್ದೇಶಕರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಇವತ್ತು ಇವ್ರು ಇರ್ಬೋದು, ನಾಳೆ ಇನ್ನೊಬ್ರು ಇರ್ಬೋದು. ಈ ಒಂದು ಪಂಚಾಯತಿಲಿ ಒಂದು ಸಹಕಾರ ಸಂಘ ನಿಮ್ಮದು. ಇದರ ಲಾಭಾಂಶ ಡಿವಿಡೆಂಡ್ ರೂಪದಲ್ಲಿ ನಿಮಗೆ ತಲುಪುತ್ತೆ. ನೀವು ಯಾವ ವಾಣಿಜ್ಯ ಬ್ಯಾಂಕಲ್ಲಿ ವ್ಯವಹಾರ ಮಾಡಿದ್ರೆ ನಿಮಗೆ ಆ ಥರ ಸಿಗಲ್ಲ. ಇವತ್ತ ರೈತ ಸಂಜೀವಿನಿ ಯೋಜನೆ ಇದೆ, ಯಶಸ್ವಿನಿ ಯೋಜನೆ ಪ್ರಾರಂಭ ಆಗಿದೆ. ಯಶಸ್ವಿನಿ ಯೋಜನೆಯಲ್ಲಿ ನೀವು ಯಶಸ್ವಿನಿ ಯೋಜನೆನ ಮಾಡಿಸಿದ್ರೆ ಸೊಸೈಟಿಲಿ ನಿಮಗೆ ಆಪರೇಷನ್ ಫ್ರೀಯಾಗಿ ಆಗ್ತದೆ. ಹಾರ್ಟ್ ಆಪರೇಷನ್ ಇರಲಿ, ಇನ್ನೂ ಅನೇಕ ಆಪರೇಷನ್ಗಳು 5 ಲಕ್ಷದವರೆಗೂ ಫ್ರೀಯಾಗಿ ಆಗುತ್ತೆ. ನೀವೀಗ ಪ್ರಾರಂಭ ಆಗಿದೆ, ಇದು ಮಾಡಿಸಿ. ಮಾರ್ಚ್ 31ವರೆಗೂ ಇದೆ. ಶೇರ್ ಹಾಕಿ 3 ತಿಂಗಳಾದ ನಂತರ ಎಲ್ಲರಿಗೂ ಅವಕಾಶ ಇದೆ. ಇವತ್ತು ಆ ಒಂದು ಯೋಜನೆಯಲ್ಲಿ ಅಲ್ಲಿ ದೊಡ್ಡ ಕಾಯಿಲೆಗಳು ಬಂದಾಗ ರೈತರು ಜಮೀನುಗಳನ್ನೇ ಕಳ್ಕೋಬೇಕಾಗುತ್ತೆ. ಹಿಂದೆ SM ಕೃಷ್ಣನಿದ್ದಾಗ ವಿಶ್ವನಾಥ ಒಂದು ಜಾರಿಗೆ ತಂದಿತ್ತು, ಇದು ನಿಂತೋಯಿತು. ನಂತರ ಇದು ಮರುಜಾರಿ ಮಾಡಬೇಕು ಅಂತೇಳಿ ಸನ್ಮಾನ್ಯ KN ರಾಜಣ್ಣ ಒತ್ತಾಯ ಮಾಡಿ ಇದನ್ನ ಯೋಜನೆನ ಮತ್ತೆ ಜಾರಿ ಮಾಡಿಸಿದ್ರು. ಈ ಯೋಜನೆಯಲ್ಲಿ SC ST ಗೆ ಫ್ರೀ ಆಗಿರುತ್ತೆ. ಜನರಲ್ವರೆಗೆ 4 ಜನದವರೆಗೂ 5 ಜನದವರೆಗೂ 500 ರೂಪಾಯಿ ಇರುತ್ತೆ. 500 ರೂಪಾಯಿ ಏನೇನು ಅಲ್ಲ. ಒಂದ್ಸರಿ ಮಾಡಿಸಿದ್ರೆ 3 ವರ್ಷದವರೆಗೂ ಅದು ರಿನಿವಲ್ ಏನು ಮಾಡೋದೇಬೇಕಾಗಿಲ್ಲ. SC ST ಇವರೆಲ್ಲ ಈ ಒಂದು ಯೋಜನೆ ಯಶಸ್ವಿನಿ ಯೋಜನೆ ನೀವು ಸದುಪಯೋಗ ಮಾಡ್ಕೋಬೇಕು. ನೀವು ಕಾಯಿಲೆ ಆಗಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಕೇಳ್ತಾರೆ. ಒಳ್ಳೊಳ್ಳೆ ಆಸ್ಪತ್ರೆಗಳಿದ್ದಾವೆ, ಸಾವಿರಾರು ಆಸ್ಪತ್ರೆಗಳು ಆ ಯೋಜನೆಯಲ್ಲಿ ಇದ್ದಾವೆ. ನಿಮ್ಗೆ ಅನುಕೂಲ ಆಗುತ್ತೆ. ಅನೇಕ ಕಾಯಿಲೆಗಳಿಗೆ ಅದು ಒಳಗೊಂಡಿದೆ. ಇಂಥವು ಮೊದಲು ಕಡಿಮೆ ಇದ್ದು ಈಗ ಸುಮಾರು ಕಾಯಿಲೆಗಳಿಗೆ ಅದು ಅನುಕೂಲ ಆಗುತ್ತೆ. ಆ ಯಶಸ್ವಿನಿ ಯೋಜನೆಯನ್ನು ನೀವು ನೋಂದಣಿ ಇವತ್ತು ಪ್ರಾರಂಭ ಆಗಿದೆ. 31 ಇದೆ. ನಿಮ್ಮ ತಿಮ್ಲಾಪುರ ಆ ಯೋಜನೆ ಒಳಗಡೆ ಇವರಿಗೆ ನೋಂದಣಿಯಾಗಿದೆ. ಮತ್ತು ಅದಕ್ಕೊಂದು ಕೋಡ್ ಬರುತ್ತೆ ತಿಮ್ಲಾಪುರಕ್ಕೆ. ಆ ಕೋಡ್ ನಿಮ್ಮ ಸೊಸೈಟಿದು ಕೂಡ ಅಲ್ಲೇ ಆಗಿದೆ. ರಮೇಶ್ ಮೊನ್ನೆ ಮೀಟಿಂಗಲ್ಲಿ ಕೇಳಿದಾಗ ಹೇಳಿದ್ರು ಆಗಿದೆ ಅಂತ. ಮತ್ತೆ ಇವತ್ತು ನಿಮ್ಮದು ತಿಮ್ಲಾಪುರ ಸಹಕಾರ ಸಂಘ ಆಗಿ ನೋಂದಣಿಯಾಗಿ ನಬಾರ್ಡ್ವರೆಗೂ ಡೆಲ್ಲಿವರೆಗೂ ಈ ಒಂದು ಸಹಕಾರ ಸಂಘ
ರಿಜಿಸ್ಟರ್ ಆಗಿ ಹೊಸದಾಗಿ ಇವ್ರನ್ನೆಲ್ಲರನ್ನು ಕರೆದು ಕೆಲವ್ರನ್ನ ಅಲ್ಲಿ ತರಬೇತಿಯನ್ನು ಕೂಡ ತುಮಕೂರಲ್ಲಿ ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ನಿಮಗೆಲ್ಲ ಇದು ಹೆಮ್ಮೆಯ ವಿಷಯ. ಸಹಕಾರ ಸಂಘ ಪ್ರಾರಂಭ ಆದಾಗ ಇದು ಒಬ್ಬರಿಗೆಲ್ಲ 100 ಜನಕ್ಕೆ ಅನುಕೂಲ ಆಗುತ್ತೆ. ಸಹಕಾರ ತತ್ವ ಯಾವತ್ತು ನಾನು ಎಲ್ಲರಿಗಾಗಿ ಎಲ್ಲರೂ ನನಗಾಗಿ ಅಂತೇಳಿ ಒಬ್ರಿಗೊಬ್ಬರಿಗೆ ನೀವು ಷೇರುದಾರರಾಗಿ ನೀವೇ ಅಧಿಕಾರ ಮಾಡೋ ಅಂಥದ್ದು ನಿಮ್ಮ ನಾಯಕತ್ವದಲ್ಲಿ, ನಿಮ್ಮ ಗ್ರಾಮದವರ ಮುಖಂಡತ್ವದಲ್ಲಿ ಈ ಒಂದು ಸಹಕಾರ ಸಂಘ ಮುನ್ನಡೆಯಲಿ. ಇದು ಇವತ್ತೇನು ಹುಟ್ಟಾಕಿದ್ದೀವಿ ಇದು ಎಮ್ಮರವಾಗಿ ಬೆಳೀಲಿ, ಸಾವಿರಾರು ಜನಕ್ಕೆ ಇದು ನೆರಳಾಗಲಿ, ಈ ಒಂದು ಸಹಕಾರ ಸಂಘದಲ್ಲಿ ಸಹಾಯನ ಪಡೀಲಿ ಅಂತ ಹೇಳಿ ಇವತ್ತು ರೈತರು ಏನೆಲ್ಲ ಬೆಳೆ ಬೆಳೆದ್ರು ಕೂಡ ಕಷ್ಟ. ಇವತ್ತ ವ್ಯವಸಾಯದಲ್ಲಿ ಬರುವಂತ ಬೆಳೆ, ಈ ಬೆಳೆಗೆ ಬೆಲೆ ಕಟ್ಟುವಂತ ಸ್ಥಿತಿ ರೈತನಲ್ಲಿಲ್ಲ, ಯಾರೋ ಬೆಲೆ ಕಟ್ಟ ಅಂತ. ಮತ್ತೆ ಇವತ್ತು ಬರೇ ವ್ಯವಸಾಯದಲ್ಲಿ ಏನು ಆಗಲ್ಲ, ಉಪಕಸಬನ್ನ ಪ್ರಾರಂಭ ಮಾಡಿ. ಉಪಕಸಬುಗಳು ಏನಿದಾವೆ, ಕುರಿ ಸಾಗಾಣಿಕೆ ಇರಲಿ, ಮೇಕೆ ಸಾಗಾಣಿಕೆ ಅಥವಾ ಹಸು ಸಾಗಾಣಿಕೆ, ಇವು ಉಪಕಸಬುಗಳಿಂದ ಮಾತ್ರ ರೈತ ಬದುಕಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇಲ್ಲಿ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಇದ್ರೆ ಈ ವ್ಯಾಪ್ತಿಯಲ್ಲಿ ಬರೋ ಯಾವಕ್ಕೆ ಆಗಲ್ಲ. ನಾನು ರೈತ, ನಾನು ಹೊಸ ಸಾಕ್ತೀನಿ, ಜೀವನ ಮಾಡ್ತೀನಿ ಅನ್ನೋಂಥವ್ರಿಗೆ ನಮ್ಮ ಸಹಕಾರ ಸಂಘದಿಂದ ಹಸು ಸಾಗಾಣಿಕೆ ಸಾಲ ಕೂಡ ಕೊಡೋಣ. ಅವರು ಹಾಲಿನ ಡೈರಿ ಮತ್ತೆ ನಮ್ಮ ಸೊಸೈಟಿ ಸೇರ್ಕೊಂಡು ಹಾಲು ಹಾಕ್ತಾರೆ ರೈತರು, ಅವ್ರಿಗೆ ಅನುಕೂಲ ಆಗುತ್ತೆ. ಅವ್ರಿಗೆ ಸಾಲ ಕೊಟ್ಟರೆ ಅವರ ಕುಟುಂಬ ಆ ಹಸು ಸಾಗಾಣಿಕೆ ಮೂಲಕ ನಿರ್ವಹಣೆ ಮಾಡ್ತಾರೆ ಅಂದ್ರೆ ಅಂತ ಸಹಕಾರಿಯಾಗದ ಮಾಡೋಣ ಅಂತೇಳಿ ಹೇಳಿ, ಏನು ಹಿಂದೆ ಎಲ್ಲ ಹಳ್ಳಿಯಿಂದ ಟೌನ್ಗೆ ಹೋಗ್ತಿದ್ರು ಜನ, ಅದು ಎಲ್ಲ ಒಂದ್ ಕಡೆ ಕಡಿಮೆ ಆಗ್ಬೇಕು. ಕೊರೋನಾದಲ್ಲಿ ಕೆಲವರೆಲ್ಲ ವಾಪಸ್ ಬಂದವರು ಉಳ್ಕೊಂಡಿದ್ದಾರೆ. ಏನೋ ಒಂದು ನಗರಕ್ಕೆ ಹೋಗಿ ನಗರದಲ್ಲಿ ಅದ್ರಿಂದ ಬರ್ಬೇಕಾದ್ರೆ ಅವ್ನು ಮೆಜೆಸ್ಟಿಕ್ ಅಲ್ಲಿ ಒಳ್ಳೆ ಯಾವ ಶೂನು ಸ್ವೆಟರ್ ಹಾಕಿ ಬಂದ್ಬಿಟ್ರೆ ನಾನು ಹೋಗ್ಬಿಡೋಣ ಬೆಂಗಳೂರಿಗೆ ಅಂತೇಳಿ ಸುಮಾರು ಜನ ಹೋಗಿ ನಂತರ ಇಲ್ಲಿಂದ ಹೋಗ್ಬೇಕಾದ್ರೆ ಸೊಸೈಟಿ ಅಕ್ಕಿ ಮತ್ತೆ ಸಿಮೆಂಟ್ ತಗೊಂಡವರು ಅದನ್ನ ಯಾರು ಗಮನಿಸ್ತಿರ್ಲಿಲ್ಲ. ಅಲ್ಲಿ ಹೋದಾಗ ಕೆಲಸ ಮಾಡಿ ಎಷ್ಟು ದಿನ ಆದ್ರೂ ವಾಪಸ್ ಬರೋದು. ಇವತ್ತು ಹಳ್ಳಿಲೇ ಕೂಡ ಒಂದು ಸೀಮೆ ಹಸು ಸಾಕೊಂಡು ಜೀವನ ಮಾಡೋರು ಅನೇಕ ಜನ ನೆಮ್ಮದಿಯಿಂದ ಜೀವನ ಮಾಡ್ತಾರೆ, ಗಂಡ ಹೆಂಡತಿ ಅಪ್ಪ ಮಕ್ಕಳು ಅಂತ ನಿಂತ್ಕೊಂಡು. ಆ ರೀತಿ ಬದುಕು ಕಟ್ಟಂಥದ್ದು ಗ್ರಾಮಗಳಲ್ಲಾಗಲಿ, ಗ್ರಾಮದ ಅಭಿವೃದ್ಧಿಗೆ ಸಹಕಾರ ಸಂಘ ಸಹಕಾರ ಆಗಲಿ, ನಮ್ಮ ಬೆಂಬಲ ಯಾವತ್ತೂ ಇರುತ್ತೆ ಸಹಕಾರ ಸಂಘದ ಅಭಿವೃದ್ಧಿಗೆ ಅಂತ ಹೇಳಿ ಇವತ್ತು ನಿರ್ದೇಶಕರುಗಳು ಇಲ್ಲೇನು ಕೂತಿದ್ದಾರೆ ಅವರು ಅನೇಕ ಜನ ನನ್ನ ಜೊತೆ ಮಾತಾಡಿದಾಗ ನಾನು ಅವ್ರಿಗೆ ಹೇಳಿದಾಗ ಎಲ್ಲ ಕೆಲಸಗಳನ್ನ ಎಲ್ಲ ಸಭೆಗಳನ್ನು ಚಾಚು ತಪ್ಪಲೆ ಮಾಡಿದ್ದಾರೆ. ಹೇಳ್ತಾರೆ ಅವರೇ ಡೈರೆಕ್ಟ್ ಇರ್ಬೇಕಾ, ಇವರೇ ಇರ್ಬೇಕಾ, ಅವರೇ ಇರ್ಬೇಕಂತ. ಯಾರು ಇಲ್ಲಿ ಶಾಶ್ವತ ಅಲ್ಲ. ಇಲ್ಲಿ ಇವತ್ತು ಸಹಕಾರ ಸಂಘ ಏನು ಇದೊಂದು ದೇವಾಲಯ ಇದ್ದಂಗೆ. ಈ ಸಹಕಾರ ಸಂಘದ ಅಧ್ಯಕ್ಷರು, ನಿರ್ದೇಶಕರು ಇವರೆಲ್ಲ ಧರ್ಮದರ್ಶಿಗಳಿದ್ದಾರೆ. ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಮುಂದೆ ಇವ್ರನ್ನ ಜನ ಗುರುತಿಸ್ತಾರೆ, ಬೆಳೆಸ್ತಾರೆ. ಇವ್ರನ್ನೂ ಕೂಡ ಸಹಕಾರ ಸಂಘ ಯಾವತ್ತೂ ರಾಜಕೀಯ ಪಾಠಶಾಲೆಗಳಿದ್ದಾರೆ. ಹಾಗಾಗಿ ರೈತರಿಗೆ ಹತ್ತಿರವಾಗಿ ಕೆಲಸ ಮಾಡಲಿ ಇವರು. ಇನ್ನು ಈ ಪಂಚಾಯತಿಯಲ್ಲಿರೋ ಎಲ್ಲ ಕುಟುಂಬಗಳಿಗೆ ಹೊಸ ಸಾಗಾಣಿಕೆಗಿರಲಿ, ಪಾಣಿ ಇಂಥವ್ರಿಗೆ KCC ಸಾಲ ಕೊಡೋದಾಗ್ಲಿ, ಮತ್ತೆ ಅಲ್ಲಿಂದ ಉಳಿಯಾರಿಂದ ಇಲ್ಲಿಗೆ ಏನು ಬಿಡುಗಡೆ ಆಗಿ ಸಾಲ ನಂತರ ಇಲ್ಲಿಗೆ ರಿನ್ಯೂವಲ್ ಮಾಡ್ತಾ ಇದ್ದಾರೆ, ಆ ಥರದ್ದಾಗಲಿ ಎಲ್ಲದನ್ನೂ ಕೂಡ ನಾನು ನಿಮ್ಮ ಪರವಾಗಿ ಮಾಡ್ತೀನಿ. ಮತ್ತೆ ಮುಂದಿನ ದಿನದಲ್ಲಿ ಸನ್ಮಾನ್ಯ KN ರಾಜಣ್ಣ ಅವರ ಸಹಕಾರ ಸಚಿವರನ್ನ ಇಲ್ಲಿಗೆ ಕರ್ಕೊಂಡ್ಬಂದು ಇಲ್ಲೇ ಒಂದು ಸಭೆಯನ್ನು ಮಾಡಿ ಶಾಸಕರನ್ನ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಹಸು ಸಾಗಾಣಿಕೆ ಸಾಲ, ಇನ್ನು ಮಿಕ್ಕ ರೈತರಿಗೆ ಸಾಲ ಕೊಡಿಸುವಂಥದ್ದು ಮುಂದಿನ ದಿನದಲ್ಲಿ ಮಾಡ್ತೀನಿ. ಇವತ್ತೊಂದು ಸಹಕಾರ ಸಂಘ ಹುಟ್ಟಾಕಿ ಇಲ್ಲಿ ಅದನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ರೈತರಿಗೆ ಸಾಲ ಕೊಡುವಂತ ಕೆಲಸ ಮಾಡ್ತಿದ್ದೀನಿ ಅಂತೇಳಿ ನನಗೆ ಸಮಾಧಾನ ಇದೆ ಅಂತೇಳಿ ಹೇಳಿ, ಈ ಒಂದು ಕೆಲಸ ಯಶಸ್ವಿಯಾಗಿ ನೆರವೇರಲು ಸಹಕಾರ ಕೊಟ್ಟಂತ ಎಲ್ಲ ರೈತರಿಗೆ ಮತ್ತೆ ಈ ಭಾಗದ ನಿರ್ದೇಶಕರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ವಿಶೇಷವಾಗಿ ವರದರಾಜ್ಗೆ ಅವನು ಸುಮಾರು ಸರಿ ನಾವು ಬೈದ್ಬಿಟ್ಟಿದ್ವಿ. ಏನಾರ ಹೇಳಿದಾಗ ನೀ ಕಿತ್ತೂರಿಗೆ ಬಾ, ಬೆಂಗಳೂರಿಗೆ ಬಾ, ಅಲ್ಲಿಗೆ ಬಾ, ಇಲ್ಲಿಗೆ ಬಾ ಅಂದಾಗ ತರುಣ ಅವನು ಕರ್ಕೊಂಡ್ ಬರ್ಬೇಕಾಯ್ತು. ಮತ್ತೆ ವರದರಾಜ್ ಒಂದ್ಸತಿ ಹೇಳಿದ್ರೆ ಏನು ಗೊತ್ತಾಗಲ್ಲ, ಏನು ಅಂದ್ಕೊಳ್ಳೋದು ಬೇಡ. ಅವ್ನಿಗೆ 2 ಸತಿ ಹೇಳ್ಬೇಕು. ಏನಾರ ಹೇಳಿದೆ ಹೇಳ್ತಿದ್ದೆ ನಾವಿರ್ಲಿ, ಅವನೇನು ಬಿಡಾಗಲಿ ಅಂತ ಹೇಳಿ. ಆಮೇಲೆ ನಮ್ಮ ಶಿವಣ್ಣಗೆ ಆತಂಕ ಇತ್ತು. ಶಿವಣ್ಣ ನನ್ನ ಅಣ್ಣ ನನ್ನ ತಿಮ್ಲಾಪುರನ ಕೈ ಬಿಡಿಸ್ಬಿಡ್ತೀರಾ, ನನ್ನ ದೊಡ್ಡಬಿದ್ರೆ ಕೈ ಬಿಡಿಸ್ಬಿಡ್ತೀರಾ, ನನ್ನ ವ್ಯಾಪ್ತಿ ಎಲ್ಲ ಹೋಗ್ಬಿಡುತ್ತೆ ಅಂತ. ನಾನು ಇಲ್ಲಿಗೆ ಇದೇ ಪಂಚಾಯತಿ ಸೇರಿದ್ದು ಸೂರ್ಕನಹಳ್ಳಿ. ಉಳಿಯಾರ್ಗೆ ಅನುಕೂಲ ಆಗುತ್ತೆ, ಹತ್ರ ಆಗುತ್ತೆ ರೈತರಿಗೆ ಅಂದಾಗ ಆಯ್ತು ಬಿಡು, ಸೂರ್ಕನಹಳ್ಳಿ ಆ ಕಡೆಗೆ ಹೋಗ್ಲಿ, ಅದು ಬಿಟ್ಟಾರ ಮಾಡಿ ಶಿವಣ್ಣ ಇಲ್ಲೊಂದು ಸಹಕಾರ ಸಂಘ ಮಾಡೋಣ
ನನಗೂ ಹೆಸರು ಬರುತ್ತೆ, ನಿನಗೂ ಹೆಸರು ಬರುತ್ತೆ ಶಿವಣ್ಣ, ಈ ಒಂದು ಟೈಮ್ ಬಿಟ್ಟರೆ ಆಗಲ್ಲ ಅಂತ ಹೇಳಿ ಶಿವಣ್ಣನ ಕನ್ವಿನ್ಸ್ ಮಾಡಿದೆ. ಹಾಗೆ ನೀನೇ ಸೆಕ್ರೆಟರಿ ಆಗ್ಬಿಡು, ನೀನೇ ಕೆಲಸ ಮಾಡು ಅಂತೇಳಿ. ಹಂಗಾಗಿ ಶಿವಣ್ಣೆ ಪ್ರಾರಂಭದಲ್ಲಿ ಇಲ್ಲಿ ಕಾರ್ಯದರ್ಶಿಯಾಗಿ ಮಾಡಿದೆ. ನಂತರ ದೊಡ್ಡಬಿದ್ರೆಗೆ ಮಾಡಿದೆ. ಅವೆಲ್ಲ ಮಾಡ್ಬೇಕಾದ್ರೆ ಸುಮಾರು ಜನದ ಮಾತನ್ನ ನಾನು ಕೇಳಬೇಕಾಯ್ತು. ಆದರೆ ನನಗೆ ಸಮಾಧಾನ, ನೆಮ್ಮದಿ ಇದೆ. ರೈತರಿಗೆ ಅನುಕೂಲ ಆಗುತ್ತೆ, ಈ ಸಹಕಾರ ಸಂಘ ಅಭಿವೃದ್ಧಿ ಆಗುತ್ತೆ. ಮುಂದೊಂದು ದಿನ ಇಂಥ ನಿರ್ದೇಶಕನಾಗಿದ್ದಾಗ ಈ ಭಾಗದಲ್ಲಿ ಮಾಡಿದ್ದು ಅನ್ನೋದು ಹೆಸರಿರುತ್ತೆ, ಮತ್ತು ನನಗೆ ಸಮಾಧಾನ ಇರುತ್ತೆ ಅಂತೇಳಿ ರಾಜಕೀಯ ಏನೇ ಆಗಲಿ ಅಂತೇಳಿ ದಿಟ್ಟ ನಿರ್ಧಾರದಿಂದ ಅದು ಮಾಡಿದ್ವಿ. ನೀವೆಲ್ಲರೂ ಬೆಳೆಸ್ಕೊಂಡು ಹೋಗ್ರಿ, ಉಳಿಸ್ಕೊಂಡು ಹೋಗ್ರಿ ಅಂತೇಳಿ ಹೇಳಿ, ನಿಜಕ್ಕೂ ನನಗೆ ಯಾವ್ದಾರ ಒಂದು ಊರು ಹೋದ್ರೆ ಒಂದು ಕಾರ್ಯಕ್ರಮ ನಡೀತಿದ್ರೆ ಯಾವನಾರ ಬಂದು ಕೂಡದು ಏನಾರ ಮಾತಾಡ್ತಾರೆ. ನಾನು ಬಂದಾಗಲಿಂದ ಗಮನಿಸ್ತಿದ್ದೀನಿ ನಿಮ್ಮ ಗ್ರಾಮನ ಇಷ್ಟು ನೆಮ್ಮದಿಯಿಂದ ಸಮಾಧಾನವಾಗಿ ಶಾಂತ ರೀತಿಯಲ್ಲಿ ನಿಂತು ಕೂತು ನಾನು ಮಾತಾಡ್ತಿರೋದಕ್ಕೆ, ನೀವು ಕೂತಿರೋದಕ್ಕೆ ನನಗೆ ನಿಜಕ್ಕೂ ಕೂಡ ನನಗೆ ತುಂಬಾ ಸಂತೋಷ ಆಗೈತೆ ಅಂತೇಳಿ ಹೇಳಿ ನಿಮ್ಮೆಲ್ಲರಿಗೂ ಹೊಂದಿ ನೆಕ್ಸ್ಟ್ ರತ್ನಮ್ಮ ಮಲ್ಲೇಶಯ್ಯ ಸೀಗೆಬಾಗಿ. ನೆಕ್ಸ್ಟ್ ಕೆಂಚಯ್ಯ ರಂಗಯ್ಯ ಬನ್ನಿ, ನಂದೇಳಿ ಕೆಂಚಮ್ಮನವ್ರು ಬನ್ನಿ. ನೆಕ್ಸ್ಟ್ ರಾಜಣ್ಣ ತಿಮ್ಮಯ್ಯ ನಂದೇಳಿ ಬನ್ನಿ. ನೆಕ್ಸ್ಟ್ ಮಲ್ಲಿಕಾರ್ಜುನ ದೊಡ್ಡಮಲ್ಲಯ್ಯ ನಂದೇಳಿ. ರಂಗಯ್ಯ ನಿಂಗಪ್ಪ ನಂದೇಳಿ ಬನ್ನಿ. ಕೊಡಿ ನಿರ್ದೇಶನ ಕೊಡಬೇಕು, ಕೊಡಿ. ರಂಗಯ್ಯ ನಿಂಗಪ್ಪ. ನೆಕ್ಸ್ಟ್ ಮಾತ್ರ ಬನ್ನಿ. ಜಯದೇವಪ್ಪ ಸರಿಯಪ್ಪ ಬನ್ನಿ. ನಿರ್ದೇಶಕ ಕೊಡಲಿ. ಈ ಕ್ಯಾಕಮ್ಮ ಮಂಜುಳ ನಾಗರಾಜ್ ನಂದೇಳಿ. ನೆಕ್ಸ್ಟ್ ಪಾರ್ವತಮ್ಮ ನಾಗರಾಜು. ರಾಜಣ್ಣ ಚಂದ್ರಕ ಸೀಗೆಬಾಗಿ. ಇಡೀ ರಂಗಯ್ಯ ದೊಡ್ಡಯ್ಯ ಕೊರಕನೆ. ಯಶೋದಮ್ಮ ಮಲ್ಲೇಶಯ್ಯ ಸೀಗೆಬಾಗಿ ಬರುವ. ವರ್ಧನಾಯಕ ಪಾಪಣ ಕರುಣೇಶ್ ಕೂಡಪ್ಪ ಡೈರೆಕ್ಟ್ ಕೊಡಿ. ಬಂದಿಲ್ಲ. ಜಗದೀಶ್ ಎನ್ವೈ ಎಲ್ಲಪ್ಪ. ನೆಕ್ಸ್ಟ್ ನೆಕ್ಸ್ಟ್ ರೇವಣ್ಣ ವರ್ಗಯ್ಯ ಸೀಗೆಬಾಗಿ. ನೆಕ್ಸ್ಟ್ ಇವರಾದ್ಮೇಲೆ ಶಾಂತಪ್ಪ ಮರಳಶೆಟ್ಟಿ ಸೀಗೆಬಾಗಿ. ಶ್ವೇತಾ ಲೋಕೇಶ್ ಕೊಡಿ. ಹೊರಮನೆಯವ್ರ ಕಡೆ ಕೊಡಿ. ಮಂಜಮ್ಮ ಜಯಣ್ಣ ಸೀಗೆಬಾಗಿ. ಮಂಜಮ್ಮ ಜಯಣ್ಣ ಸೀಗೆಬಾಗಿ ಬನ್ನಿ. ನೆಕ್ಸ್ಟ್ ರಂಗಯ್ಯ ಬಸವಯ್ಯ ಬಸವಮಲೆ ನಂದೇಳಿ. ಸತ್ಯಮ್ಮ ಲಕ್ಕಣ್ಣ ಹೊರಮನೆ. ನಾಗರತ್ನಮ್ಮ ಲಿಂಗದೇವರು ಸೀಗೆಬಾಗಿ. ನೆಕ್ಸ್ಟ್ ಶಶಿಕಲಾ ಮಂಜುನಾಥ್ ಸೀಗೆಬಾಗಿ. ಬೇಲೂರಯ್ಯ ಚೆನ್ನಿಗಯ್ಯ ಕುಂದಾಪುರ. ಗೋಬರ್ಗೆ ನಾಗರಾಜು ಸೀಗೆಬಾಗಿ. ಶಿವಕುಮಾರ್ ಆಯ್ತಾ. ನೆಕ್ಸ್ಟ್ TN ಜಗದೀಶ್ ನೀಲಪ್ಪ ಹೊರಮನೆ. ನೆಕ್ಸ್ಟ್ ಹನುಮಂತಯ್ಯ ಭಂಡಾರಿ ರಂಗಯ್ಯ ಹೊಸಳ್ಳಿ. ಮಲೇಷ್ಯಾ ಬನ್ನಿ ಇಲ್ಲಿ. ಮಲೇಷ್ಯಾ ಬಂದು ಒಂದು ಯಾವ ಸಾಲ ಕೊಡ್ತೀರ ಅಂತ ಥ್ಯಾಂಕ್ಸ್ ಹೇಳು. ಮಲ್ಲಿಕಾರ್ಜುನ ಲಕ್ಷ್ಮಣ್ ಹೊರಮನೆ. ಒಂದು ನಿಮಿಷ ಎಲ್ಲ ಕಾರ್ಯಕ್ರಮ ಹೋಗ್ಬೇಡಿ ದಯವಿಟ್ಟು ಯಾರು. ನಾಗರಾಜ ತಿಮ್ಮಯ್ಯ ತೊರೆಮನೆ. ನೆಕ್ಸ್ಟ್ ನಾಗರಾಜ ತಿಮ್ಮಯ್ಯ ತೊರೆಮನೆ. ತಮ್ಮ ಬರ್ಲಿಕ್ಕೆ ಎಲ್ಲಿ ಪುಟ್ಟಯ್ಯ ಮರಳಶೆಟ್ಟಿ. ಹೊಸಳ್ಳಿ
ಚಿಕ್ಕಣ್ಣ ವರನಾಯಕ ಸಿಗಬಾಗಿ ಚಿಕ್ಕಣ್ಣ. ನೆಕ್ಸ್ಟ್ ಟಿ.ಕೆ. ಕೆಂಪಯ್ಯ ಕೊಟ್ಟರಯ್ಯ ಧನಂಜಯ ಕಾಟಯ್ಯ ಮುಂದೇರಿ ಬನ್ನಟ್ಟಿ ವೇದಮೂರ್ತಿ ಮಹಾಲಿಂಗಪ್ಪ ಹೊರಮನೆ ಕೃಷ್ಣಮೂರ್ತಿ ನಾಗಜ್ಯೋತಿ ಕೃಷ್ಣಮೂರ್ತಿ ಲಿಂಗಮ್ಮ ನಾಗರಾಜು ನಂದಿಹಳ್ಳಿ ಗಿರೀಶ್ ಶಿವಣ್ಣ ಸಿಂಗಬಾಗಿ ಗಿರೀಶ್ ಶಿವಣ್ಣ ಮಹಿಳಾ ಡೈರೆಕ್ಟರ್ ಕೆಂಪಮ್ಮ ರಂಗಯ್ಯ ರಮೇಶ್ ಎನ್ ಕೆ ರಾಜ್ಕುಮಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ರಾಜು ಅವ್ರಿಗೂ ಸಹ ಪುಷ್ಪಭಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೊಬ್ಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ